ನೋಡಿ ಗ್ರೀನ್ ಕಲರ್ ವೆಜಿಟೇಬಲ್ ಪಲಾವ್ ಮತ್ತು ಆನಿಯನ್ ಪಕೋಡ ಮಾಡೋಣ. ಆನಿಯನ್ ಪಕೋಡ ಮಾಡೋದು ಹೇಗೆ ಅಂತ ಹೇಳ್ತೀನಿ ನೆಕ್ಸ್ಟು. ನೋಡಿ ಗ್ರೀನ್ ಕಲರ್ ಇತ್ತು ಮತ್ತು ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಮೆಂತ್ಯ ಸೊಪ್ಪು, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು ತೆಂಗಿನಕಾಯಿ ಮತ್ತು 4 ಟೊಮೊಟೊ, 4 ಈರುಳ್ಳಿ, 2 ಟೊಮೊಟೊ ಮತ್ತು ಮಿಕ್ಸ್ ತರಕಾರಿ ಮತ್ತು ಒಂದು ಪಾತ್ರೆಯಲ್ಲಿ ಎಣ್ಣೆ ಮತ್ತು ಕಾದ್ಮೇಲೆ ಪಲಾವ್ ಸಾಮಾನು. ನಂತರ ಅದಕ್ಕೆ ಈರುಳ್ಳಿ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಈರುಳ್ಳಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡಿ ಅದಕ್ಕೆ 5 ಮಿನಿಟ್ಸ್ ಬಿಟ್ಟು ಟೊಮೆಟೊ ಆ್ಯಡ್ ಮಾಡಿ ಅದನ್ನು ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಬೇಯೋಕ್ಕೆ ಬಿಡೋಣ. ಮತ್ತು ಇವಾಗ ರುಬ್ಬೋದಕ್ಕೆ ಮಸಾಲೆ ಪದಾರ್ಥ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಮತ್ತು ಇವಾಗ ಈರುಳ್ಳಿ ಟೊಮೊಟೊ ಬೆಂದಿದೆ. ಇವಾಗ ತೊಳೆದಿಟ್ಟಿರೋಂಥ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಆ್ಯಡ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ ಉಪ್ಪಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದನ್ನು ಬೇಯೋಕ್ಕಿಡೋಣ. ಮತ್ತು ಇವಾಗ ಬೆಂದಿದೆ. ಅದಕ್ಕೆ ಇವಾಗ ರುಬ್ಬಿರೋ ಮಸಾಲೆ ಹಾಕ್ಕೊಳ್ಳೋಣ. ನೋಡಿ ಅದು ಸ್ವಲ್ಪ ರುಬ್ಬಿರೋ ಮಸಾಲೆನ ಸ್ವಲ್ಪ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಚೆನ್ನಾಗಿ. ಫ್ರೈ ಆದಮೇಲೆ ಅದಕ್ಕೆ ನಾನು 1.5 ಲೋಟ ಅಕ್ಕಿ ತೊಗೊಂಡಿದ್ದೀನಿ ಮತ್ತು 3.25 ಲೋಟ ನೀರು ಹಾಕ್ಕೊಂಡಿದ್ದೀನಿ. ನಾವು ತಪ್ಪಲೆಯಲ್ಲಿ ಅಲ್ವಾ ಮಾಡೋದು, ಅದಕ್ಕೆ ಸ್ವಲ್ಪ ನೀರು ಜಾಸ್ತಿ ಆ್ಯಡ್ ಮಾಡ್ಕೋಬೇಕು. ಮತ್ತು ಅಕ್ಕಿನ ಒಂದು 15 ಮಿನಿಟ್ಸ್ ನೆನೆ ಹಾಕಿ ಹಾಕಿದ್ರೆ ಚೆನ್ನಾಗಾಗುತ್ತೆ, ಸಾಫ್ಟಾಗಿರುತ್ತೆ. ನೋಡಿ ಇದಕ್ಕೆ ಸ್ವಲ್ಪ ನೀರು ಹಾಕಿದ್ಮೇಲೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೋಡಿ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿ ಅದು ಕುದಿಯೋಕ್ಕೆ ಬಿಡಬೇಕು. ನೋಡಿ ಇವಾಗ ಕುದೀತಾ ಇದೆ. ಇವಾಗ ನೆನೆಸಿಟ್ಟಿರೋಂಥ ಅಕ್ಕಿನ ಹಾಕ್ಕೊಳ್ಳೋಣ. ನೆನೆಸಿರೋ ಅಕ್ಕಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿ ನೋಡಿ ಇದನ್ನು 10 ಮಿನಿಟ್ಸ್ ಬಿಟ್ಟರೆ ಈ ಥರ ಆಗುತ್ತೆ. ನೋಡಿ ಅದನ್ನು ಸ್ವಲ್ಪ ಬಿಟ್ಟು ಮತ್ತೆ ಅದನ್ನು ಮುಚ್ಚಿ ಬಿಡೋಣ. ನೋಡಿ ಇವಾಗ ಬೋಂಡಕ್ಕೆ ಹಾಕ್ಕೊಳ್ಳೋಣ. ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ರುಬ್ಬಿರೋ ಹಸಿಮೆಣ್ಸಿನ್ಕಾಯಿ ಮತ್ತು ಕಡಲೆ ಹಿಟ್ಟು, ಉಪ್ಪು ಮತ್ತು ಸೋಡಾ ಕಲಸಿದ್ರೆ ಎಣ್ಣೆ ಕಾದಿದೆ. ನೋಡಿ ಬೋಂಡ ಆಗ್ತಿದೆ. ನೋಡಿ ಇದನ್ನು ತೊಗೊಂಡು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ಳೋಣ. ನೋಡಿ ಇವಾಗ ಬೋಂಡ ರೆಡಿ. ನೋಡಿ ಪಲಾವ್ ರೆಡಿಯಾಗಿದೆ. ನೋಡಿ ಮಾಡ್ಕೊಂಡು